ಒಂದು ಊರಿನಲ್ಲಿ ಅತ್ತೆ, ಮಗ ಮತ್ತು ಸೊಸೆ ಸೇರಿ ಒಂದು ಕುಟುಂಬ ವಾಸಿಸುತ್ತಿದ್ದರು. ಅತ್ತೆ ತುಂಬಾ ಜಿಪುಣಿಯಾಗಿದ್ದು, ಸೊಸೆಗೆ ತನ್ನ ಇಷ್ಟದ ಅಡುಗೆ ತಿನ್ನಲು ಬಿಡುತ್ತಿದ್ದಿರಲಿಲ್ಲ. ಒಂದು ದಿನ ಅತ್ತೆ ಸಂತೆಗೆ ಹೋದಾಗ ಸೊಸೆ ಯೋಚಿಸಿದಳು, ಅತ್ತೆ ಮನೆಗೆ ಬರುವಷ್ಟರಲ್ಲಿ ನನ್ನಿಷ್ಟದ ಅಡುಗೆ ಮಾಡಿಕೊಂಡು ತಿನ್ನಬೇಕು. ಅವಳು ಗಂಡನನ್ನು ಕಳುಹಿಸಿ ತರಕಾರಿ ತರಿಸಿಕೊಂಡು ಅಡುಗೆ ಮಾಡತೊಡಗಿದಳು. ಸಂಜೆ ವೇಳೆಗೆ ಅತ್ತೆ ಮನೆಗೆ ಬಂದು ಎಲ್ಲವನ್ನೂ ನೋಡಿ ಸಿಟ್ಟಿನಿಂದ ಸೊಸೆಯನ್ನು ಬೈದು ದೊಣ್ಣೆಯಿಂದ ಹೊಡೆದಳು. ನಂತರ ಅವಳನ್ನು ಸುಡಲು ಗದ್ದೆಗೆ ಎತ್ತಿಕೊಂಡು ಹೋದರು. ಚಿತೆಯನ್ನು ತಯಾರಿಸಿದರೂ ಬೆಂಕಿ ಹಚ್ಚಲು ಬೇಕಾದ ಪಟ್ಟಣವನ್ನು ಮರೆತಿದ್ದರು. ಹೀಗಾಗಿ ತಾಯಿ ಮಗ ಇಬ್ಬರೂ ಮನೆಗೆ ಹಿಂತಿರುಗುತ್ತಾರೆ. ಆ ವೇಳೆ ಸೊಸೆ ಚಿತೆಯಿಂದ ಎದ್ದು ತಪ್ಪಿಸಿಕೊಂಡು ಪಕ್ಕದ ದೇವಸ್ಥಾನದಲ್ಲಿ ಅಡಗಿಕೊಡುತ್ತಾಳೆ. ಆ ರಾತ್ರಿ ಕೆಲವು ಕಳ್ಳರು ದೇವಸ್ಥಾನದ ಮುಂದೆ ಕಳ್ಳತನದ ಬುತ್ತಿಗಳನ್ನು ಹಿಡಿದು ಓಡಾಡುತ್ತಿದ್ದರು. ಅವರನ್ನು ಕಂಡ ಸೊಸೆ ದೇವಸ್ಥಾನದ ತೀರ್ಥವನ್ನು ಅವರ ಮೇಲೆ ಎರಚಿದಳು. ಕಳ್ಳರು ಹೆದರಿ ಬುತ್ತಿಗಳನ್ನು ಬಿಟ್ಟು ಓಡಿಹೋಗಿದ್ದರು. ಆ ಬುತ್ತಿಯಲ್ಲಿ ಚಿನ್ನಾಭರಣಗಳಿದ್ದವು. ಸೊಸೆ ಅದನ್ನು ತೆಗೆದುಕೊಂಡು ಮನೆಗೆ ಬಂದು ಬಾಗಿಲು ತಟ್ಟಿದಳು. ಬಾಗಿಲು ತೆರೆದ ಅತ್ತೆ ಮಗ ಇಬ್ಬರೂ ಹೆದರಿ ನಿಂತರು. ಸೊಸೆ ಹೇಳಿದಳು, ನಾನು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಮಾವನನ್ನು ಭೇಟಿಯಾಗಿ ಬಂದೆ. ಅವರು ನನಗೆ ಈ ಒಡವೆ ಕೊಡಿಸಿ ಮನೆಗೆ ಹಿಂತಿರುಗು ಎಂದರು. ಅತ್ತೆ ದಡ್ಡತನದಿಂದ ನಾನೂ ಹೋಗಿ ಚಿನ್ನ ತಂದುಕೊಳ್ಳುತ್ತೇನೆ ಎಂಬ ಆಸೆಯಿಂದ ತಾನೇ ಚಿತೆಗೆ ಹಾರಿ ಸುಟ್ಟುಕೊಳ್ಳುತ್ತಾಳೆ. ಕೆಲವು ದಿನಗಳ ನಂತರ ಸೊಸೆ ನಿಜ ಹೇಳಿದಳು. ತನ್ನ ತಾಯಿಯ ದುರಾಸೆಯಿಂದ ನಡೆದ ದುರಂತ ಕೇಳಿ ಮಗ ದುಃಖಪಟ್ಟರೂ ಸೊಸೆಯ ಬುದ್ಧಿವಂತಿಕೆಯನ್ನು ಗುರುತಿಸಿ ಶಾಂತವಾಗಿ ಬಾಳಲು ತೀರ್ಮಾನಿಸಿದನು.